ನಮಸ್ಕಾರ ಕಣ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರ? ನಾನಿಂತೂ ಚೆನ್ನಾಗಿದ್ದೀನಪ್ಪ. ಹೆಂಗೆ ಚೆನ್ನಾಗಿದ್ದೀನಿ ಅಂತೀಯ? ರಾಜಕೀಯಕ್ಕೆ ಬಂದಮೇಲೆ ನಾನಿಂತೂ ಸೂಪರ್ ಆಗಿದ್ದೀನಿ. ಬೆಳಿಗ್ಗೆ ಬಾದಾಮಿ ಮೇಲೆ ಕೊಡ್ತೀನಿ, ಸಾಯಂಕಾಲ ಆದರೆ ಫುಲ್ ಪಾರ್ಟಿ ಮಾಡ್ತೀನಿ ಕಣಪ್ಪ. ಸ್ಕೂಲು ಕಾಲೇಜು ಎಲ್ಲ ಮಾಡ್ಕೊಂಬಿಟ್ಟಿದ್ದೀನಿ, ಸರಿಯಾಗಿ ನಾನು ದುಡ್ಡು ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಅಲ್ಲಿ ಕಮ್ ಟು ದ ಮ್ಯಾಟ್ರ್ ಕಣಪ್ಪ. ಪ್ರದೀಪ್ ಈಶ್ವರ್ ಅವ್ರಿಗೆ ಏನಾಗ್ಬಿಟ್ಟದೆ ಅಂತವ್ರೆ ಕಣಪ್ಪ. ಮೊನ್ನೆ ಯಾರೋ ನಮ್ಮವರು ಮೀಡಿಯಾದವ್ರು ಲೈಕ್ ಹೇಳಿದ್ರು ಕಣಪ್ಪ, ಏನಿದು ಅಂತ. ಚೆಲುವರಾದ ಸ್ವಾಮಿಯವ್ರಿಗೆ ಇವ್ರು ಹೇಳ್ತಾ ಇರೋದು ಏನಪ್ಪ ಅಂದರೆ, ನೀವು ತಮ್ಮ ನಾನು ಅಣ್ಣ, ಆದರೆ ವಯಸ್ಸು ಅವ್ರಿಗಾಗಿದೆ, ಅವ್ರು ಅಣ್ಣ ಮಾಡಿಕೋಬೇಕು ಪ್ರದೀಪ್ ಈಶ್ವರ್ ಅವರು. ಆದರೆ ಇವರು ಚೆಲುವರಾದಿ ಸ್ವಾಮಿ ಅವರಿಗೆ ಇವರು ಹೇಳಿರೋದು ನಾನು ಅಣ್ಣ ನಿಂತಮ್ಮ. ಯಾಕಂದ್ರೆ ನಾವು ಒಳ್ಳೇದು ಮಾಡಿದ್ರಲ್ಲ ಅಣ್ಣ, ನೀವು ಏನೂ ಮಾಡಿಲ್ಲ, ನಾನು ಏನು ಮಾಡಿದ್ರಲ್ಲಿ ಎಲ್ಲದಕ್ಕೂ ಅಣ್ಣ ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ಆಮೇಲೆ ಇವರು ನಮ್ಮ CM ಸಾಹೇಬರಿಗೆ, DK ಸಾಹೇಬರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಏನಂದರೆ ಹಂಗಂದ್ರೆ ಹಂಗೆ ಮಾತಾಡ್ಬಿಟ್ಟವ್ರೆ. ನಾನು ಇದನ್ನು ಸಹಿಸ್ಕೊಳ್ಳಲ್ಲ. ನೀವು ಒಂದು ಮಾತಾಡಿದ್ರೆ ನಾನು ಎರಡು ಮಾತಾಡ್ತೀನಿ, ನೀವು ಸುಮ್ಮನಿದ್ರೆ ನಾನು ಸುಮ್ಮನೆ ಇರ್ತೀನಿ, ನೀವು ಮುಂದುವರಿಸ್ತೀರಂದ್ರೆ ನಾನು ಮುಂದುವರಿಸ್ತೀನಿ ಮಾತುಗಳು ಅಂತ ಹೇಳೋರೆ ಕಣಪ್ಪ ಪ್ರದೀಪ್ ಈಶ್ವರ್ ಅವರು. ಏನ್ರಪ್ಪ ಇದು ಹಿಂಗೆ ಮಾತಾಡ್ತಾವ್ರೆ ಅಂತ ಎಲ್ಲ ಜನಗಳು ಶಾಕ್ ಆಗಿಬಿಟ್ಟವ್ರೆ ಕಣಪ್ಪ. ಯಾಕೆ ಹಿಂಗೆಲ್ಲ ಮಾತಾಡ್ತಾರೆ ಇವರು? ತಮ್ಮನಿಗೆ ಅಣ್ಣ ಆದವನಿಗೆ ಅಣ್ಣ ಅನ್ಬೇಕು, ಚೆಲುವರಾಧೆ ಸ್ವಾಮಿ ಅವರು ಅಣ್ಣ ಆಗ್ಬೇಕು, ಇವರು ಅವ್ರನ್ನ ತಮ್ಮ ಮಾಡ್ಕೊಂಬಿಟ್ಟವ್ರು ನಾನೇ ಅಣ್ಣ ಅಂತವ್ರು. ಇವ್ರಿಗೇನೋ ತಲೆ ಕೆಟ್ಟೋಗ್ಬಿಟ್ಟೋದೇನೋ ಅಂತ ಹೇಳ್ತಾವ್ರೆ ಕಣಪ್ಪ. ಏನು ಹಿಂಗೆ ಆಗ್ಬಿಡೋದು ಹಿಂಗೆಲ್ಲ ಮಾತಾಡೋದು. ಬಟ್ ಆಮೇಲೆ ಗೊತ್ತಾಯ್ತು ಕಣಪ್ಪ, ಅವ್ರು ಹೇಳಿದ್ದು ನಾನು ಒಳ್ಳೇದು ಮಾಡೋದ್ರಲ್ಲಿ ನಾನು ಅಣ್ಣ ಅಂದರೆ ಇವ್ರು ಏನೋ ಒಳ್ಳೇದು ಮಾಡಿಲ್ಲ ಅಂತ ಅರ್ಥ. ಚೆಲುವರಾಧೆ ಸ್ವಾಮಿ ಅವರು ಏನು ಒಳ್ಳೇದು ಮಾಡಿಲ್ಲ, ಕೇಳಿಸ್ತೇನ್ರಪ್ಪ. ಅಂದ್ರೆ ನಾನು ಮಾಡಿದ್ದೀನಿ, ನಾನು ಅಣ್ಣ ಎಲ್ಲದರಲ್ಲೂ, ನಾವು ಮುಂದೆ, ನಮ್ಮ ದೋಣಿ ಮುಂದೆ, ನಿಮ್ಮ ಬಸ್ಸು ಹಿಂದೆ, ಹಂಗೆ ಅನ್ನೋ ಥರ ಮಾತಾಡವ್ರಿ. ಇದು ಕಣಪ್ಪ ವಿಚಾರ. ಯಾಕೆ ಹಿಂಗೆ ಮಾತಾಡ್ತಾರೋ ಗೊತ್ತಿಲ್ಲ, ಏನು ಮಾತಾಡಿದ್ರೋ ಗೊತ್ತಿಲ್ಲ. ಚೆಲುವರಾಧೆ ಸ್ವಾಮಿ ಅವರು ಏನು ಮಾಡ್ಬಿಟ್ಟಿದ್ರು ಅಂತ ನಮಗೂ ಗೊತ್ತಿಲ್ಲ ಕಣಪ್ಪ. ನನಗೂ ತಾತ ಅಂತದೇ ಕಣಪ್ಪ ಒಂದೊಂದು ಸತಿ ಈ ವಿಚಾರಗಳ ಮಾತಾಡೋಕೆ ಹೋದರೆ. ಇನ್ನೊಂದು ವಿಚಾರ ಕಣಪ್ಪ, ಸಂತೋಷದ ವಿಚಾರ ಏನಪ್ಪ ಅಂದರೆ, ಇಂಡಿಯಾ ಪಾಕಿಸ್ತಾನದವ್ರಿಗೆ ನೋಡ್ಕೊಳಂಗೆ ಹೊಡೆದ್ಬಿಟ್ಟವ್ರೆ ಕಣಪ್ಪ. ಪಾಕಿಸ್ತಾನದವರೆಲ್ಲ ತಂಗು ಬಿಡದ್ಬಿಟ್ಟವ್ರೆ ಕಣಪ್ಪ. ಯಾಕೆ ಅಂತೀರನ್ರಪ್ಪ, ಇಂಡಿಯಾ ಅವರು ಮ್ಯಾಚೆಲ್ಲ ಮುಗಿದ ಮೇಲೆ ಹ್ಯಾಂಡ್ ಶೇಕ್ ಮಾಡೋದು ಬಿಟ್ಬಿಟ್ಟು ಇವರಿಗೆ ಶೇಕು ಮಾಡಿಲ್ಲ, ಪೀಪು ಮಾಡಿಲ್ಲ, ಕೀಪು ಮಾಡಿಲ್ಲ ಕಣಪ್ಪ. ಹೋಗ್ಬಿಟ್ಟು ಸ್ಟೇಡಿಯಂ ಒಳಗಡೆ ರೂಮ್ ಒಳಗೆಲ್ಲ ಹೋಗಿ ಬಾಗಿಲು ಹಾಕೊಂಡ್ಬಿಟ್ಟವ್ರಂತ ಇವ್ರು ಬೇಜಾರಾಗಿ ಹೋಗ್ಬಿಟ್ಟವ್ರಿ. ಯಾಕೆ ಅಂತ ಸೂರ್ಯ ಯಾದವ್ ಅವರು ಹೇಳಿದ್ರು ಕಣಪ್ಪ. ನಮ್ಮ ಕಿಲಾಡಿ, ನಮ್ಮ ಕರ್ನಾಟಕದ ಕಿಲಾಡಿ, ಕರ್ನಾಟಕದ ಅಳಿಯ ಅಂತಲೇ ಹೇಳ್ಬೇಕು. ಯಾಕಂದರೆ ಕೊಡಗು ಹುಡುಗಿಗೆ ಮದುವೆ ಆಗಿರೋದು ನಮ್ಮ ಸೂರ್ಯಕುಮಾರ್ ಯಾದವ್ ಅವರು. ಕೊಡಗು ಹುಡುಗಿನ ಮದುವೆ ಆಗೋರೆ ಅಂದರೆ ಕರ್ನಾಟಕದ ಅಳಿಯ, ಭಾರತದ ಏನು ಹೇಳಬೇಕು, ಬಾಹುಬಲಿ ಅಂತ ಹೇಳ್ಬೋದು ನಮ್ಮ ಸೂರ್ಯಕುಮಾರ್ ಯಾದವ್ ಅವ್ರಿಗೆ. ಯಾಕಂದ್ರೆ ಅವ್ರ ಬ್ಯಾಟಿಂಗು ಹಂಗೆ ಇರ್ತೈತೆ, ಮಾತು ಹಂಗೆ ಇತ್ತು. ಪಲ್ಗಾಮ್ ಮಾಡಿರುವಂಥ ಕೆಲಸ ಅಲ್ಲಿ, ಪಲ್ಗಾಮಲ್ಲಿ ಆಗಿರೋಂಥ ಕೆಲಸದಲ್ಲಿ ನಾನು ಆ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತೀನಿ. ಇವರು ಪಾಕಿಸ್ತಾನದವ್ರು ಮಾಡಿರೋಂಥದ್ದು ನಾವು ಆಡಿರೋದು ಅವ್ರು ನೋಡ್ಕೊಳ್ಳಿ ಅಂತಲೇ, ಆದರೆ ಅವ್ರಿಗೆ ನಾವು ಮರ್ಯಾದೆ ಕೊಡಲ್ಲ ಅಂತ ಹೇಳೋರೆ. ಇದೇನಾದರೂ ಪಾಕಿಸ್ತಾನ್ PM ನೋಡ್ಬಿಟ್ರೆ ಆತ್ಮಹತ್ಯೆ ಮಾಡ್ಕೊಂಬಿಡ್ತಾನೆ ನಮ್ಮ ಮುದುಕ. ಅವನು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಹಾಳಾಗೋಗ್ಲಿ ಬಿಡಿ, ಅಂಥವ್ರು ಇರೋದು ಬೇಡ ನಮಗೆ. ಟೆರಿಸ್ಟ್ಗೆ ಅಪ್ಪ ಆಗ್ಬಿಟ್ಟವನೇ ಕಣ್ರಪ್ಪ ಅವನು. ಪಾಕಿಸ್ತಾನದವನು ಟೆರಿಸ್ಟ್ಗೆ ಅಪ್ಪ ಆಗ್ಬಿಟ್ಟವನೇ. ಯಾಕಂದರೆ ಟೆರಿಸ್ಟ್ ಮಕ್ಕಳನ್ನೇ ಹುಟ್ಟಿ ಬೆಳೆಸಾಕ್ತಾನೆ ಕಣ್ರಪ್ಪ ಅವರು. ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಬಾರ್ದು, ಚೀತು ಅಂತಾರೆ ನಮ್ಮ ಇಂಡಿಯಾದವರು. ಪಾಕಿಸ್ತಾನದವ್ರು ಅವ್ರಿಗೆ ಯಾವ ಬೆಲೆನೂ ಇಲ್ಲಪ್ಪ. ಪಾಕಿಸ್ತಾನದವ್ರಿಗೆ ಎಲ್ಲ ಕಡೆ ಭಿಕ್ಷೆ ಬಿಡಕ್ಕೆ ಹೋಯ್ತಾರೆ. ಥೋಡಾ ಪೈಸಾ ದೇದೆ ಪಾಕಿಸ್ತಾನ್ ಪೂರ ನೀಚೆ ಗಿರ್ಗೆ, ಪೂರ ಮೊರಿ ಮೇ ಗಿರ್ಗೆ ಅಂತಾರೆ. ನನ್ನ ಮಕ್ಕಳಿಗೆ ದುಡ್ಡು ಕೊಟ್ಟು ಕಳಿಸ್ತೀರಿ ಕಣ್ರಪ್ಪ. ಸಪೋರ್ಟ್ ಮಾಡೋರು ಯಾರು ಇಲ್ಲ, ಮಾಡೋದು ಇಲ್ಲ. ಯಾಕಂದ್ರೆ ಅವರು ಹುಟ್ಟಾಕೋದು ಯಾರನ್ನ ಕಣಪ್ಪ, ಅವ್ರು ತಗೊಂಡೋಗಿ ದುಡ್ಡು ಜನಗಳು ಕೊಡ್ತಾರೆ, ಸಹಾಯ ಮಾಡ್ತಾರೆ. ಇಲ್ಲ ಕಣಪ್ಪ, ಟೆರಿಸ್ಟ್ಗಳಿಗೆ ಬಾಂಬು ಗನ್ನು ಮಾಡೋಕ್ಕೆ ದುಡ್ಡು ಕೊಡ್ತಾರೆ. ಅಂತ ನನ್ನ ಮಕ್ಕಳು ಅವ್ರಿಗೆ ಸಪೋರ್ಟ್ ಮಾಡಬಾರ್ದು ಅನ್ನೋದು ನಮ್ಮ ಭಾರತದ ಉದ್ದೇಶ. ಗೊತ್ತಾಯ್ತೇನ್ರ? ಇಷ್ಟಪ್ಪ ವಿಚಾರ. ಇನ್ನೂ ಆಚಾರ ವಿಚಾರಗಳು ತುಂಬಾವೆ, ನಾನು ನಿಮ್ಮ ಮುಂದೆ ಬಂದು ಹೇಳ್ತೀನಿ ಕಣ್ರಪ್ಪ. ಆದರೆ ಭಾರತಕ್ಕೆ ಜಯ ಸಿಕ್ಕಿದೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಗೊತ್ತಾಯ್ತೇನ್ರ? ಇಂಡಿಯಾ ಗೆದ್ದೈತೆ, ಖುಷಿ ಆಗ್ತೈತೆ ಭಾರತಕ್ಕೆ ಎಲ್ರಿಗೂ. ಆದರೆ ಯಾರೂ ಪಟಾಕಿ ಯಾರೂ ಹಾರಿಸಿಲ್ಲ. ಯಾಕಪ್ಪ ಅಂದರೆ ಹೌದು, ಏನಾದರೂ ಗೊತ್ತಾಗ್ಬಿಟ್ಟು ಇದೇನಾದರೂ ಇಂಡಿಯಾ ಕೈಗೆ ಏನೋ ಮಿಲಾಯಿಸ್ಬಿಟ್ಟಿದ್ದರೆ ಅವನು PM ಏನು ಹೇಳ್ಬಿಡ್ತಿದ್ದಂದರೆ ನಮ್ಮ ಪಾಕಿಸ್ತಾನ ಗೆದ್ದು ಬಂದ್ಬಿಟ್ಟೈತಿ ಅಂತ ಹೇಳ್ಬಿಟ್ರು ಅವನು. ಅದಕ್ಕೆ ಕೈ ಮಿಲಾಯಿಸಿಲ್ಲ. ಸುಳ್ಳು ಹೇಳಿದ್ರಲ್ಲಿ ಎತ್ತಿದ ಕೈ ಒಂದು ಪಾಕಿಸ್ತಾನ PM ಅಲ್ವೇನ್ರಪ್ಪ. ಅದಕ್ಕೆ ನಾವು ಏನಿದೆಯೋ ನಿಯತ್ತಾಗಿ ಬದುಕುವಂಥ ಭಾರತ ದೇಶ ಪ್ರಜೆಗಳು, ನಾವು ಪ್ರೀತಿಯಿಂದ ಪ್ರೀತಿಸಿದ್ರೆ ಪ್ರಾಣ ಕೊಡ್ತೀವಿ. ನಮಗೇನಾದರೂ ಅನ್ಯಾಯ ಮಾಡಿ ದುಶ್ಮನ್ ಅಂದರೆ ಬಗಲ್ ಮೇನ್ ಹತ್ರ ಮಾಡ್ಕೊಂಡ್ರೆ ಅವ್ರನ್ನ ಎಗರ್ಸಾಕ್ಬಿಡ್ತೀವಿ ಕಣಪ್ಪ. ಗೊತ್ತಲ್ಲ, ಪಾಕಿಸ್ತಾನದೊಳಗೆ ನುಗ್ಬಿಟ್ಟು ಉಡಾಯಿಸಾಕ್ಬಿಡ್ತಾರೆ ನಮ್ಮ ಮೋದಿ ಸಾಹೇಬರು.
ಗೊತ್ತಲ್ವ ಹೆಂಗೆ ಅಂತ. ಅದಕ್ಕೆ ಹುಷಾರಾಗಿರ್ಬೇಕು ಪಾಕಿಸ್ತಾನದವ್ರಿ ಅಂತ ಒಂದು ಮೆಸೇಜು ಕ್ರಿಕೆಟಲ್ಲಿ ಕೊಟ್ಬಿಟ್ಟವ್ರಿ. ಇನ್ನೊಂದು ವಿಚಾರ ಕಂಡ್ರಪ್ಪ, BP ಹರೀಶ್ ದಾವಣಗೆರೆ ಡಿಸ್ಟಿಕ್ಕು MLA ಅವರು ಹೇಳಿರೋದು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳೋರಂತೆ ಮಸೀದಿ ಎದುರುಗಡೆ ಏನಾರ ಗಣೇಶ ವಿಸರ್ಜನೆ ಬ್ಯಾಂಡ್ ಶೆಟ್ ಹೊಡ್ಕೊಂಬಂದ್ರೆ ಒದ್ದು ಒಳಗೆ ಹಾಕಿ ಅಂತ ಹೇಳೋರಂತೆ. ಅದಕ್ಕೆ BP ಹರೀಶ್ ಅವ್ರು ಹೇಳೋರೆ, ಇವ್ರು ಯಾರ್ರಿ ಒದ್ದು ಒಳಗೆ ಹಾಕಿ ಅಂತ ಕೇಳವ್ರೆ ಕಣಪ್ಪ. ಡಾಬರ್ ನಾಯಿ ಅಂದ್ಬಿಟ್ಟವ್ರಂತೆ. ಡಾಬರ್ ನಾಯಿ ಮರಿಗಳು ಅವು ಇವು ಅಂತೇಳಿ ಸೇರಿಸಿ ಈ ಥರದ ಮಾತುಗಳನ್ನ ಮಾತಾಡ್ಬಿಟ್ಟವ್ರು. ನಾನು ಭ್ರಷ್ಟರಿಗೆ ಹಂಗೆ ಕರೆಯೋದು ಅಂತ BP ಹರೀಶ್ ಅವ್ರು ಹೇಳ್ಬಿಟ್ಟವ್ರೆ ಕಣ್ರಪ್ಪ. ಇದನ್ನು ಕೇಳಿಸ್ಕೊಂಡವರು ರೊಚ್ಚಿಗೆ ಎದ್ಬಿಟ್ಟವ್ರೆ ಪಕ್ಷದವರು ಕಣಪ್ಪ. ಕೆಲವರು ರೊಚ್ಚಿಗೆ ಎದ್ಬಿಟ್ಟವ್ರಂತೆ. BP ಹರೀಶ್ ಅವ್ರು ಹೇಳಿರೋದು, ಯಾಕೆ ಮಸೀದಿ ಮುಂದೆ ಯಾಕೆ ಹೋಗ್ಬಾರ್ದು? ಈಗ ಗಣೇಶ ಇಟ್ಟಿದ್ದೀವಿ ಅಂದರೆ ಅದೇ ರೋಡಲ್ಲಿ ಹೋಗ್ಬೇಕಂದ್ರೆ ನಾವು ಹಂಗೆ ಹೋಗ್ತೀವಿ, ನಾವು ಮಸೀದಿ ಒದಿಗಡೆ ಹೋಗ್ಬೇಕಂತ ಹೋಗ್ತೀವ ಅಂತ ಹೇಳೋ ಅರ್ಥ ಇವರು. ಅದಕ್ಕೆ ಯಾಕೆ ಒಳಗಾಗ್ತಾರಿ ಅಂತ ಕೇಳ್ತವ್ರೆ ಕಣ್ರಪ್ಪ. ಇವ್ರು ಹೇಳ್ತಾ ಇರೋದು ಕರೆಕ್ಟೇ ಕಣಪ್ಪ. ವಿಸರ್ಜನೆ ಮಾಡ್ಬೇಕಾದ್ರೆ ಒಂದು ಒಳಗೆ ಹಾಕು ಅನ್ನೋದಕ್ಕೆ ಇವ್ರು ಯಾರು ಅಂತ ಅವ್ರು ಹೇಳೋರೆ. ಕರೆಕ್ಟ್ ಅದೇ ಪ್ರಶ್ನೆ ಕೇಳೋರು. ನಿಮ್ಗೆ ಏನು ಅನಿಸುತ್ತೆ? ನಿಮ್ಮ ಅನಿಸಿಕೆಗಳನ್ನ ಹೇಳ್ರಪ್ಪ. ಯಾಕಂದ್ರೆ ಏನಾಯ್ತೋ ಕಣ್ಣಾರೆ ನೋಡಿದ್ದು ಕಿವಿಯಿಂದ ಕೇಳಿಸ್ಕೊಂಡಿದ್ದು ಮಾತ್ರ ನಾವು ಹೇಳ್ತೀವಿ ಕಣ್ರಪ್ಪ. ಏನು ನಡೀತಾ ಇದ್ದಪ್ಪ, ಗಣೇಶನ ಹಬ್ಬ ಮಾಡಬಾರ್ದ, ಬರೋದು ವರ್ಷಕ್ಕೆ ಒಂದ್ಸತಿ. ಅದಕ್ಕೆ ಬಾರಿಸಿ ಕುಣೀರಿ ಅಂತ ಯತ್ನಾಳವ್ರು ಹೇಳಿರೋದು ಕಣಪ್ಪ. ನೀವು ಬಾರಿಸ್ತೀವಿ ಅಂತ 5 ಸತಿ ಕೇಳ್ತೀವಿ, ನೀವು ಬಾರಿಸ್ಬೇಡಿ ಮಾಡಬೇಡಿ ಅಂದ್ರೆ ನಾವು ಮಾಡೇ ಮಾಡ್ತೀವಿ ಅಂತ ಯತ್ನಾಳ್ ಸಾಹೇಬ್ರು ಹೇಳವ್ರೆ. ಗಣೇಶ ಎಲ್ಲೆಲ್ಲಿ ಇಟ್ಟರು ಅಲ್ಲೆಲ್ಲ ಯತ್ನಾಳ್ ಸಾಹೇಬ್ರನ್ನ ಸ್ವಾಗತಿಸ್ತಾವ್ರೆ ಕಣಪ್ಪ. ಪ್ರತಾಪ್ ಸಿಂಹ ಅವ್ರಿಗೆ ಮಧುಗಿರಿ ಕಡೆ ಫುಲ್ಲು ಜೈ ಹೋ ಅಂದ್ಬಿಟ್ಟವ್ರಂತೆ. ಪ್ರತಾಪ್ ಸಿಂಹ ಅವ್ರಲ್ಲಿ ಹೋಗಿದ್ದಾರೆ. ಜನಗಳು ಜನಜಾತ್ರೆ ಕಣಪ್ಪ. ಅವ್ರನ್ನ ನೋಡೋಕ್ಕೆ, ಪ್ರತಾಪ್ ಸಿಂಹ ಅವ್ರನ್ನ ನೋಡೋಕ್ಕೆ ಜನಜಾತ್ರೆ ಸೇರ್ಕೊಂಬಿಟ್ಟದೆ. ಯಾಕೆ ಏನು ಅಂತ ಕಾರಣ ನಿಮಗೆ ಗೊತ್ತು. ಅವ್ರು ಮಾತಾಡೋ ಮಾತುಗಳು ಹೆಂಗಿರ್ತಾವೆ ಬೇಕೇನ್ರಪ್ಪ. ಇವತ್ತಿಷ್ಟಾಗಿತ್ತಪ್ಪ ಮೇಟ್ರು. ಇನ್ನೂ ಹಲವಾರು ಮೇಟ್ರುಗಳಿವೆ ಕಣಪ್ಪ, ತಗೊಂಬತ್ತೀನಿ ನಿಮ್ಮ ಮುಂದೆ. ವಿಚಾರಗಳು ಆಚಾರಗಳಿಗೆ ಏನಪ್ಪ ಕಡಿಮೆ. ನಮ್ಮ ಕರ್ನಾಟಕದಲ್ಲಿ ರಾಜಕಾರಣಿಗಳಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥ ಸುದ್ದಿಗಳು, ಆಂಟಿ ಅಂಕಲ್ ವಿಚಾರ, ಅದು ಇದು ರಾಜಕಾರಣಿಗಳು ಗಲಾಟೆ ಸುದ್ದಿ ಗಿದ್ದಿ ಎಲ್ಲ ಬರ್ತೈತೆ ನಮ್ಮ ಹತ್ರ. ಎಲ್ಲನೂ ತೋರಿಸ್ತೀವಿ ನಿಮಗೆ ಅನ್ನತ್ತಾ. ಇನ್ನೊಂದು ವಿಚಾರ ಕಂಡ್ರಪ್ಪ, ಪ್ರಿಯಾಂಕಾ ಉಪೇಂದ್ರ ಅವ್ರದ್ದು ಅಕೌಂಟು ಹ್ಯಾಕ್ ಆಗ್ಬಿಟ್ಟೈತಂತೆ. ಸೂಪರ್ ಸ್ಟಾರ್ ಅಂದರೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರೇ ಹೇಳವ್ರೆ, ದಯವಿಟ್ಟು ಯಾರಾದರೂ ಮೆಸೇಜ್ ಬಂದು ಅದು ಇದು ನೀವು ದುಡ್ಡು ಹಾಕಿ ಅದು ಇದು ಅಂತೇಳಿ ಏನಾದರೂ ಬಂದರೆ ದಯವಿಟ್ಟು ದುಡ್ಡು ಹಾಕಕ್ಕೆ ಹೋಗಬೇಡಿ. ಅವ್ರು ಏನೋ ಪರ್ಚೇಸ್ ಮಾಡೋಕ್ಕಂತ ಹಾಕಿದ್ರಂತೆ. ಸೊ ಅದಕ್ಕೆ ಪರ್ಚೇಸ್ ಮಾಡಿದ್ದಕ್ಕೆ ಏನೋ ಬಂದಿದೆ ಲಿಂಕು ಅಂದ್ಬಿಟ್ಟು ಅವ್ರು ಏನೇನೋ ಮಾಡೋರು ಹ್ಯಾಕ್ ಮಾಡಿ ಬಿಸಾಕ್ಬಿಟ್ಟವ್ರು. ಯಾರು ಹುಷಾರಾಗಿರ್ರಪ್ಪ, ಇದು ನನಗೂ ಆಗಿದೆ ನನ್ನ ಜೀವನದಲ್ಲಿ. ಹುಷಾರಾಗಿರ್ರಿ ದಯವಿಟ್ಟು. ಯಾರಾದ್ರೂ ಏನಾದರೂ ಲಿಂಕ್ ಕಳಿಸಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದು ಇದು ಮಾಡಿ ನಿಮ್ಮದು ಪಾಸ್ವರ್ಡು ಕೋಡ್ ಬಂದೈತೆ ಅದನ್ನ ಹೇಳಿ ಇದನ್ನ ಹೇಳಿ ಪಾಸ್ವರ್ಡ್ ಹೇಳಿ ಅಂತಾರೆ. ಅದೆಲ್ಲ ಕೊಡಕ್ಕೆ ಹೋಗ್ಬಿಡಿ. ದಯವಿಟ್ಟು ಹುಷಾರಾಗಿರ್ರಿ, ಎಚ್ಚರವಾಗಿರ್ರಿ. ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವ್ರು ಹೇಳೋರಿ, ಅವರ ಪ್ರಿಯಾಂಕಾ ಮೇಡಮ್ ಅವ್ರದ್ದು ಹ್ಯಾಕ್ ಆಗಿದೆ ಅಂತ. ಓಕೆನಾ, ಹುಷಾರಾಗಿರ್ರಪ್ಪ. ಈಗಿನ ಪ್ರಪಂಚದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ, ಯಾವ ಟೈಮ್ ಯಾರು ಹ್ಯಾಕ್ ಮಾಡ್ಬಿಡ್ತಾರಂತ ಹೇಳೋಕ್ಕಾಗಲ್ಲ ಕಣ್ರಪ್ಪ. ಇನ್ನೊಂದು ವಿಚಾರ ಕಣ್ರಪ್ಪ, ಆಸ್ಟ್ರೇಲಿಯಾದಲ್ಲಿ ಕನ್ನಡ ಯಾರಂತೀರೇನ್ರಪ್ಪ? ಒಂದು ಹೋಟ್ಲಿಗೆ ಹೋದ್ರೆ ಭಾರತ ದೇಶದವರು ಇಂಗ್ಲೀಷ್ನವರು ಕನ್ನಡ ಮಾತಾಡ್ತವ್ರೆ ಕಣ್ರಪ್ಪ. ಡೌಟ್ ಐತಾ? ಇಲ್ಲಿ ನೋಡ್ರಪ್ಪ, ನೀ ಗಿವ್ ಮಿ ಒನ್ ಇಡ್ಲಿ, ಗಿವ್ ಮಿ ಸಾಂಬಾರ್ ಲಿಟ್ಲ್ ಬಿಟ್ ಸಾಂಬಾರ್ ದಿಸ್ ಐ ವಾಂಟ್ ಅಂದವ್ರು. ಇವ್ರು ಕನ್ನಡದಲ್ಲಿ ನಿಮ್ಗೆ ಏನು ಬೇಕು ಅಂತ ಇಂಗ್ಲೀಷ್ನವ್ನು ಕೇಳ್ಬಿಟ್ಟವನೇ ದಂಗ್ ಹೊಡೆದ್ಬಿಟ್ಟವ್ರೆ ನಮ್ಮವರು. ಅಂದರೆ ಇವ್ರಿಗೆ ಕನ್ನಡ ಬರ್ತೈತಂತ ನಮ್ಮ ಕನ್ನಡದವ್ರಿಗೆ ಗೊತ್ತಿರಲಿಲ್ಲ. ಆದರೆ ಕನ್ನಡ ಮಾತಾಡ್ತಾರೆ ಆ ಹೋಟ್ಲಲ್ಲಿ. ಎಷ್ಟು ಚೆನ್ನಾಗಿ ನಾಮ ಗೀಮ ಕುಂಕುಮಲ್ಲಿ ಹಚ್ಕೊಂಡು ನಮ್ಮ ಇಂಡಿಯನ್ ಪ್ರಕಾರ, ಹಿಂದೂ ಪ್ರಕಾರ ಥರ ಅವರೇ ಕಣಪ್ಪ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಇಂಗ್ಲೀಷ್ನವರು. ಅದಕ್ಕೆ ಹೇಳೋದು, ಇಲ್ಲಿ ಬಂದು ಬೆಂಗಳೂರೊಳಗೆ ಬದುಕಕ್ಕೆ ಬಂದವ್ರೆ ಕನ್ನಡ ನೀವು ಕಲಿಯರಪ್ಪ. ಕನ್ನಡ ಕಲಿಬೇಕು. ನಿಮ್ಮ ಭಾಷೆ ನಾವು ಮಾತಾಡಲ್ಲ, ಇಲ್ಲಿ ಬಂದಿದ್ದೀರ ಅಂದಮೇಲೆ ನೀವು ನಮ್ಮ ಭಾಷೆ ಮಾತಾಡಬೇಕು. ಓಕೆನ್ರಪ್ಪ, ಇಷ್ಟಪ್ಪ ಇವತ್ತಿನ ವಿಚಾರ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ. ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲೇ ಒಂದು ದಿವಸ ನಮ್ಮ ಕನ್ನಡ ಬಾವುಟ ಹಾರುತ್ತೆ ಅನ್ನೋದಕ್ಕೆ ಯಾವುದೇ ಒಂದು ಅನುಮಾನವಿಲ್ಲ. ಆಸ್ಟ್ರೇಲಿಯಾದಲ್ಲಿ ಕನ್ನಡ, ಅಮೇರಿಕಾದಲ್ಲಿ ಕನ್ನಡದವರು, ದುಬೈಯಲ್ಲಿ ಕನ್ನಡದವರು, ಇಡೀ ಪ್ರಪಂಚ ಒಂದು ದಿವಸ ಕನ್ನಡದವ್ರದ್ದಾಗತ್ತೆ ಕಣಪ್ಪ. ಇದಕ್ಕೆ ಯಾವ ಅನುಮಾನ ಇಲ್ಲ ಅನ್ನುತ್ತಾ ಬೇಕೇನ್ರಪ್ಪ, ಬರ್ಲೇನ್ರಪ್ಪ. ಯಾಕಂದ್ರೆ ಆಸ್ಟ್ರೇಲಿಯಾ ವಿಚಾರ ತಗೊಂಡೆ US ದಲ್ಲೂ ಕನ್ನಡದವ್ರು ಇದಾರೆ ಅಂತ ಗೊತ್ತಾಯ್ತು, ಹಿಂಗಾಗಿ ಹೇಳ್ತಾ ಇದ್ದೀನಿ ಕಣ್ರಪ್ಪ.